ಈಗ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ನು. ಫೈಂಡ್ ಎ ರಿಯಲ್ ರೂಟ್ ಆಫ್ ದ ಈಕ್ವೇಷನ್ ಎಕ್ಸ್ ಇ ಪವರ್ ಎಕ್ಸ್ ಈಸ್ ಈಕ್ವಲ್ ಟು 2 ಬೈ ನ್ಯೂಟನ್ ರಾಪ್ಸನ್ ಮೆಥಡ್. ನೋಡಿ ಯಾವ ಥರ ಮಾಡೋದಿದ್ನ. ಫಸ್ಟ್ ಏನು ಮಾಡಿ, ಸೊಲ್ಯೂಷನ್. ಫಸ್ಟ್ ಇದನ್ನ ಬರ್ಕೊಳ್ಳಿ ಕ್ವಶನ್ನು. ಎಕ್ಸ್ ಇ ಪವರ್ ಎಕ್ಸ್ ಈಸ್ ಈಕ್ವಲ್ ಟು 2. ನೋಡಿ ಎಕ್ಸ್ ಇ ಪವರ್ ಎಕ್ಸ್ ಈಸ್ ಈಕ್ವಲ್ ಟು 2 ಆದಮೇಲೆ ನೀವೇನು ಮಾಡಿ, +2ನ ಈ ಕಡೆ ತೊಗೊಳ್ಳಿ, ರೈಟ್ಗೆ ಲೆಫ್ಟ್ಗೆ ತೊಗೊಳ್ಳಿ. ಎಕ್ಸ್ ಇ ಪವರ್ ಎಕ್ಸ್ +2 ಈ ಕಡೆ ಬಂದರೆ -2 ಈಸ್ ಈಕ್ವಲ್ ಟು 0 ಆಗುತ್ತೆ. ಆಮೇಲೆ ಇದನ್ನ ಎಫ್ ಆಫ್ ಎಕ್ಸ್ ಅಂತ ಬರ್ಕೊಳ್ಳಿ. ಲೆಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಇ ಪವರ್ ಎಕ್ಸ್ -2. ಇದು ಬರ್ದಾದ್ಮೇಲೆ ಏನು ಮಾಡಿ, ಎಫ್ ಆಫ್ 0 ಎಫ್ ನಿಯರ್ ಅಂತ ಅವ್ರು ಕೊಟ್ಟಿಲ್ಲ ಅಂದರೆ ಈ ಪ್ರೊಸೀಜರ್ ಫಾಲೋ ಮಾಡಬೇಕು. ಗೊತ್ತಾಗ್ತಿದೆಯಲ್ವ? ಈಗ ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡ್ಕೊಳ್ಳೋಣ. ಯಾವ ಥರ ಟೈಪ್ ಮಾಡ್ತೀರಾ ಹೇಳಿ. ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ ಎಕ್ಸ್ ಇ ಪವರ್ ಎಕ್ಸ್ ಫಿಕ್ಸ್ ಟು 4 ಡೆಸಿಮಲ್ ಮಾಡ್ಕೊಳ್ಳಿ. ಶಿಫ್ಟು 3 6 4. ಆಮೇಲೆ ಎಕ್ಸ್ ಇದು ನೋಡಿ, ಸೈನು ಕಾಸು ಟ್ಯಾನು ಆ ಥರ ಇದ್ದರೆ ಅದು ಕಂಪಲ್ಸರಿ ನೀವು ಕ್ಯಾಲ್ಸಿನ ಯಾವುದರಲ್ಲಿ ಇಟ್ಕೋಬೇಕು, ರೇಡಿಯನಲ್ಲಿ ಇಟ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನೀವು ರೇಡಿಯನಲ್ಲಿ ಇಟ್ಕೊಂಡ್ರೂ ನಡೆಯುತ್ತೆ, ಡಿಗ್ರಿಲೂ ಇಟ್ಕೊಂಡ್ರೂ ನಡೆಯುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ನೀವೇನು ಮಾಡಬೇಕು, ಇಲ್ಲಿ ಫಿಕ್ಸ್ ಟು 4 ಡೆಸಿಮಲ್ಲು. ಇದನ್ನ ಕ್ವಶನಲ್ಲಿ 3 ಡೆಸಿಮಲ್ ಕೇಳಿದ್ರೆ 3 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಟು 4 ಡೆಸಿಮಲ್ಲು. ನೆಕ್ಸ್ಟ್ ಏನು ಮಾಡಿ, ಈ ಥರ ಟೈಪ್ ಮಾಡ್ಕೊಳ್ಳಿ ಕ್ಯಾಲ್ಸಿಲಿ. ಎಕ್ಸ್ ಇ ಪವರ್ ಎಕ್ಸ್ -2 ಅಂತ ಟೈಪ್ ಮಾಡ್ಕೊಳ್ಳಿ. ಹೆಂಗೆ ಟೈಪ್ ಮಾಡೋದು ನಾನು ಹೇಳ್ಕೊಡ್ತೀನಿ ನೋಡಿ. ಫಸ್ಟು ಶಿಫ್ಟು 3 6 4 ಡೆಸಿಮಲ್ ಫಿಕ್ಸ್ ಆಯಿತು. ಇದನ್ನ ಟೈಪ್ ಮಾಡೋದು ಹೆಂಗೆ ಅಂದರೆ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟು. ಇದನ್ನ ಟೈಪ್ ಮಾಡೋದು ಯಾವ ಥರ ಅಂದರೆ ಶಿಫ್ಟು ಲ್ಯಾನು, ಇಲ್ಲೂ ಎಕ್ಸ್ ಹಾಕ್ಕೊಳ್ಳಿ, ಆಲ್ಫಾ ಎಕ್ಸು -2 ಆಯ್ತಲ್ವ? ಕ್ಯಾಲ್ಕುಲೇಟ್. ಈಗ ಎಕ್ಸ್ ಜಾಗದಲ್ಲಿ ಫಸ್ಟು 0 ಹಾಕಿ, ಆನ್ಸರ್ ಏನು ಬರುತ್ತೆ -2. ಫಸ್ಟು ಬರ್ಕೊಳ್ಳಿ, ಎಫ್ ಆಫ್ 0 ಬಂದು -2. ನೆಕ್ಸ್ಟು ನೆಗೆಟಿವ್ ಬಂದಿದೆಯಲ್ಲ, ಪಾಸಿಟಿವ್ ಬರೋ ಗಂಟ ಮಾಡ್ಕೊಂಡು ಹೋಗಬೇಕು. ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ 1 ಹಾಕಿ, 0.7183 ಏನು ಬರುತ್ತೆ? 0.7183. ನೆಕ್ಸ್ಟು ಕ್ಯಾಲ್ಕುಲೇಟ್. ಇದು ನೋಡಿ ಇಷ್ಟೇ, ಇದು ನೆಗೆಟಿವ್ ಬಂದಿದೆ, ಇದು ಪಾಸಿಟಿವ್ ಬಂದಿದೆ. ಇಲ್ಲೇ ಸ್ಟಾಪ್ ಮಾಡಿ. ರೂಟ್ ಲೈಸ್ ಬಿಟ್ವೀನ್ ಅಂತ ಬರ್ಕೊಡಿ. ರೂಟ್ ಲೈಸ್ ಬಿಟ್ವೀನ್ 0, 0 ಮತ್ತು 1 ಮಧ್ಯ ಇದೆ ಅಂತ ಬರ್ಕೊಡಿ. ಇದರಲ್ಲಿ ಮಿನಿಮಮ್ ಯಾವುದು? 0.7183. ನೀವೇನು ಮಾಡಿ, ಆ್ಯಂಡ್ ಲೆಟ್ x0 ಈಸ್ ಈಕ್ವಲ್ ಟು 1 ಅಂತ ತಗೊಳ್ಳಿ. ಆ್ಯಂಡ್ ಲೆಟ್ x0 ಈಸ್ ಈಕ್ವಲ್ ಟು 1. ಈಗ ನಿಮಗೆ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. dy/dx ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್. ಜ್ಞಾಪಕ ಇಟ್ಕೊಳ್ಳಿ. dy/dx ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಡಿಫ್ರೆನ್ಷಿಯೇಷನ್ ಏನು? ಎಫ್ ಡ್ಯಾಶ್ ಆಫ್ ಎಕ್ಸ್. ಇಲ್ಲಿ dy/dx ಆಫ್ ಎಕ್ಸ್ ಇ ಪವರ್ ಎಕ್ಸ್ ಅಂದರೆ dy/dx ಆಫ್ ಯು ಇಂಟು ವಿ ಫಾರ್ಮುಲಾ. ಯು ಇಟ್ಕೊಂಡು ವಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಎಕ್ಸ್ ಇಟ್ಕೊಳ್ಳಿ, ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸು ಪ್ಲಸ್ ವಿ ಇಟ್ಕೊಳ್ಳಿ, ಇ ಪವರ್ ಎಕ್ಸು. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? 1. ಮತ್ತು dy/dx ಆಫ್ 2 ಅಂದರೆ ಕಾನ್ಸ್ಟೆಂಟು, ಅದಕ್ಕೆ 0. ಇಲ್ಲೇನಾಗುತ್ತೆ ಅಂದರೆ ಆಲ್ಸೋ ಅಂತ ಬರೆದು ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಇ ಪವರ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಎಕ್ಸ್ ಇಂಟು ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಇಂಟು 1 -2ಗೆ ಡಿಫ್ರೆನ್ಷಿಯೇಷನ್ 0. ಅಂದರೆ ಏನಾಯಿತು? ಎಫ್ ಡ್ಯಾಶ್ ಆಫ್ ಎಕ್ಸು
ಎಕ್ಸ್ ಇಂಟು ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಇಂಟು 1 ಅಂದರೆ ಇ ಪವರ್ ಎಕ್ಸ್ ಈ ಥರ ಆಗುತ್ತೆ ಎಫ್ ಡ್ಯಾಶ್ ಆಫ್ ಎಕ್ಸ್. ನೋಡಿ ಇದು ಬರ್ದ ತಕ್ಷಣ ನೀವೇನು ಮಾಡಬೇಕು, ನ್ಯೂಟನ್ ರ್ಯಾಪ್ಸನ್ ಇಟರೇಟಿವ್ ಫಾರ್ಮುಲಾ ಅಂತ ಬರ್ಕೋಬೇಕು. ನ್ಯೂಟನ್ ರ್ಯಾಪ್ಸನ್ ಇಟರೇಟಿವ್ ಫಾರ್ಮುಲಾ ಅಂತ ಬರ್ತೀರಿ. ಬರೆದ್ಬಿಟ್ಟು ಎಕ್ಸ್ ಎನ್ ಪ್ಲಸ್ 1 ಈಸ್ ಈಕ್ವಲ್ ಟು ಫಾರ್ಮುಲಾ ಎಕ್ಸ್ ಎನ್ ಮೈನಸ್ ಎಫ್ ಆಫ್ ಎಕ್ಸ್ ಎನ್ ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ ಎನ್ ಅಂತ ಬರ್ಕೊಳ್ಳಿ. ಇಲ್ಲಿ ಇದು ಬರ್ದಾದ್ಮೇಲೆ ನೀವೇನು ಮಾಡಬೇಕು, ಫಾರ್ ಎನ್ ಈಸ್ ಈಕ್ವಲ್ ಟು 0 ಅಂತ ಬರ್ಕೋಬೇಕು. ಇಲ್ಲಿ ಎಕ್ಸ್ 0 ಪ್ಲಸ್ 1 ಅಂದರೆ ಎಕ್ಸ್ 1 ಈಸ್ ಈಕ್ವಲ್ ಟು ಎಕ್ಸ್ 0 ಮೈನಸ್ ಎಫ್ ಆಫ್ ಎಕ್ಸ್ 0 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ 0. ಇಲ್ಲಿ ಎಕ್ಸ್ 1 ಈಸ್ ಈಕ್ವಲ್ ಟು, ಇಲ್ಲಿ ಎಕ್ಸ್ ನಾಟ್ ಅಂದರೆ 1 ಮೈನಸ್ ಎಫ್ ಆಫ್ 1 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ 1. ಎಕ್ಸ್ 1 ಈಸ್ ಈಕ್ವಲ್ ಟು ಕ್ಯಾಲ್ಸಿಲಿ ಇಲ್ಲಿ ಎಕ್ಸ್ ನಾಟ್ ಬದಲು ಇಲ್ಲಿ ಕ್ಯಾಲ್ಸಿಲಿ ಏನು ಟೈಪ್ ಮಾಡಬೇಕಂದ್ರೆ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂದರೆ ಏನು, ಎಕ್ಸ್ ಇ ಪವರ್ ಎಕ್ಸ್ ಮೈನಸ್ 2, ಎಕ್ಸ್ ಇ ಪವರ್ ಎಕ್ಸ್ ಮೈನಸ್ 2. ನೆಕ್ಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೇನು, ಎಕ್ಸ್ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಈ ಥರ ಟೈಪ್ ಮಾಡ್ಕೋಬೇಕು. ಎಫ್ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್. ಇದು ಕ್ಯಾಲ್ಸಿ ವರ್ಕು, ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಇದನ್ನ ಇದು ನೋಡಿ ಎ ಸಿ ಹೊಡೆದ್ಬಿಟ್ಟು ಏನು ಮಾಡಿ, ಎಕ್ಸ್ ಮೈನಸ್ ಡಿವೈಡ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಶಿಫ್ಟ್ ಲ್ಯಾನ್ ನೋಡಿರಿ ಇ ಪವರ್ ಅಂತ ಬಂದ್ಬಿಡುತ್ತೆ. ಅಲ್ಲಿ ಎಕ್ಸ್ ಹಾಕ್ಕೊಳ್ಳಿ ಮೈನಸ್ 2 ಕೆಳಗಡೆ ಬನ್ನಿ, ಸೇಮ್ ಪ್ರೊಸೀಜರು ಆಲ್ಫಾ ಎಕ್ಸ್ ಶಿಫ್ಟ್ ಲ್ಯಾನ್ ನೋಡಿರಿ ಇ ಪವರ್ ಬರುತ್ತೆ, ಆಲ್ಫಾ ಎಕ್ಸ್ ಹಾಕಿ ಪ್ಲಸ್ ಶಿಫ್ಟ್ ಲ್ಯಾನ್ ನೋಡಿರಿ ಇ ಪವರ್ ಬರುತ್ತೆ, ಆಲ್ಫಾ ಎಕ್ಸ್ ಹಾಕಿ. ಈಗ ಕ್ಯಾಲ್ಕುಲೇಟ್ ಕೊಡಿ, ಎಕ್ಸ್ ಜಾಗದಲ್ಲಿ 1 ಹಾಕಿ 0.8679 ಬರುತ್ತೆ ಆನ್ಸರ್. 0.8679. ಫಾರ್ ಎನ್ ಈಸ್ ಈಕ್ವಲ್ ಟು 0 ಆದಮೇಲೆ ಫಾರ್ ಎನ್ ಈಸ್ ಈಕ್ವಲ್ ಟು 1, ಎಕ್ಸ್ 1 ಇರೋದು ಎಕ್ಸ್ 2 ಆಗುತ್ತೆ, ಈಸ್ ಈಕ್ವಲ್ ಟು ಎಕ್ಸ್ ನಾಟ್ ಇರೋದು ಎಕ್ಸ್ 1 ಆಗುತ್ತೆ, ಎಫ್ ಆಫ್ ಎಕ್ಸ್ ನಾಟ್ ಇರೋದು ಎಫ್ ಆಫ್ ಎಕ್ಸ್ 1 ಆಗುತ್ತೆ, ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಇರೋದು ಎಫ್ ಡ್ಯಾಶ್ ಆಫ್ ಎಕ್ಸ್ 1 ಆಗುತ್ತೆ. ಎಕ್ಸ್ 2 ಈಸ್ ಈಕ್ವಲ್ ಟು ಎಕ್ಸ್ 1 ಏನು 0.8679 ಮೈನಸ್ ಎಫ್ ಆಫ್ 0.8679 divided by f dash of 0.8679. ಇಲ್ಲಿ ಕ್ಯಾಲ್ಕುಲೇಟ್ ಕೊಡಿ, ಎಕ್ಸ್ ಜಾಗದಲ್ಲಿ 0.8679 ಹಾಕಿ, ಎಷ್ಟು ಬಂತು 0.8528 ಬರುತ್ತೆ. ಎಕ್ಸ್ 2 ಈಸ್ ಈಕ್ವಲ್ ಟು 0.8528. ಅರ್ಥ ಆಗ್ತಿದೆಯಲ್ವ ಏನು ಹಾಕಿದ್ದು ನಾವು 0.8679. ಈಗ ನೆಕ್ಸ್ಟು ಫಾರ್ ಎನ್ ಈಸ್ ಈಕ್ವಲ್ ಟು 2, ಎನ್ ಈಸ್ ಈಕ್ವಲ್ ಟು 2ಗೆ ಎಕ್ಸ್ 2 ಇರೋದು ಎಕ್ಸ್ 3 ಆಗುತ್ತೆ, ಎಕ್ಸ್ 1 ಇರೋದು ಎಕ್ಸ್ 2 ಆಗುತ್ತೆ. ಇದೇನಾಗುತ್ತೆ ಅಂದರೆ ಫಾರ್ ಎನ್ ಈಸ್ ಈಕ್ವಲ್ ಟು 2 ಎಕ್ಸ್ 2 ಇರೋದು ಎಕ್ಸ್ 3 ಆಗುತ್ತೆ, ಎಕ್ಸ್ 1 ಇರೋದು ಎಕ್ಸ್ 2 ಆಗುತ್ತೆ. ಎಕ್ಸ್ 2 ಮೈನಸ್ ಎಫ್ ಆಫ್ ಎಕ್ಸ್ 2 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ 2.
x3 ಈಸ್ ಈಕ್ವಲ್ ಟು x2 ಅಂದ್ರೇನು 0.8528 ಮೈನಸ್ ಎಫ್ ಆಫ್ 0.8528 divided by f dash of 0.8528. x3 is equal to ಇಲ್ಲಿ 0.8528 ಹೊಡೀರಿ ಎಕ್ಸಾಕ್ಟಲ್ಲಿ ಏನು ಬರುತ್ತೆ 0.8526 0.8526. ಈಗ ನೋಡಿ ಫಾರ್ ಈಗ n is equal to 3 ನೋಡಿ ಇದು ಸೇಮ್ ಬರೋ ಗಂಟ ಮಾಡಬೇಕು. x3ಗೆ x4 ಆಗುತ್ತೆ, x2 ಇರೋದು x3 ಆಗುತ್ತೆ, ಎಫ್ ಆಫ್ x2 ಇರೋದು ಎಫ್ ಆಫ್ x3 ಆಗುತ್ತೆ, ಎಫ್ ಡ್ಯಾಶ್ ಆಫ್ x2 ಇರೋದು ಎಫ್ ಡ್ಯಾಶ್ ಆಫ್ x3 ಆಗುತ್ತೆ. x4 ಈಸ್ ಈಕ್ವಲ್ ಟು 0.8526 ಮೈನಸ್ ಎಫ್ ಆಫ್ 0.8526 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ 0.8526. ಈಗ x4 ಏನಾಗುತ್ತೆ ನೋಡೋಣ. 0.8526 ಸೇಮ್ ಬಂತು, ನಿಲ್ಲಿಸ್ಬಿಡಿ ಇಲ್ಲೇ 0.8526. therefore ರಿಯಲ್ ರೂಟ್ ಆಫ್ ದ ಗಿವನ್ ಇಕ್ವೇಷನ್ ಈಸ್ 0.8526. ಇಷ್ಟೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಇದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡಿ. ಕ್ವಶನ್ ಏನಿದೆ, ಫೈಂಡ್ ಎ ರಿಯಲ್ ರೂಟ್ ಆಫ್ ದ ಇಕ್ವೇಷನ್ x e power x is equal to 2 by Newton-Raphson ಮೆಥಡ್. ಸೊಲ್ಯೂಷನ್ ಫಸ್ಟ್ ಇದನ್ನ ಬರ್ಕೊಳ್ಳಿ. x e power x is equal to 2 ಪ್ಲಸ್ 2 ಈ ಕಡೆ ಬಂದರೆ -2. x e power x minus 2 is equal to 0. ಇದನ್ನ ಎಫ್ ಆಫ್ ಎಕ್ಸ್ ತಗೊಳ್ಳಿ, ಎಫ್ ಆಫ್ 0 ಮಾಡಿ -2. ಇದನ್ನ ಕ್ಯಾಲ್ಸಿಯಲ್ ಮಾಡೋದು ಯಾವ ಥರ, ಫಸ್ಟು ಫಿಕ್ಸ್ಟು 4 ಡೆಸಿಮಲ್ಲು, ಆಮೇಲೆ ಇದನ್ನ ಟೈಪ್ ಮಾಡ್ಕೋಬೇಕು. ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಶಿಫ್ಟ್ ಲ್ಯಾನ್ ಪವರ್ ಎಕ್ಸ್ -2 ಟೈಪ್ ಮಾಡ್ಬಿಟ್ಟು ಕ್ಯಾಲ್ಕುಲೇಟ್ ಹೊಡೀರಿ. 0 ಹೊಡೆದಾಗ ಏನು ಬರುತ್ತೆ -2, 1 ಹೊಡೆದಾಗ ಏನು ಬರುತ್ತೆ 0.7183. ರೂಟ್ ಲೈಸ್ ಬಿಟ್ವೀನ್ 0,1 ಅಂತ ಬರ್ಕೊಳ್ಳಿ. ಇಲ್ಲಿ x0 1ನ ಚೂಸ್ ಮಾಡಿ. ಆಲ್ಸೋ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಇದಕ್ಕೆ x e power x ಪ್ಲಸ್ e power x ಇಂಟು 1 ಮೈನಸ್ 0. ಎಫ್ ಡ್ಯಾಶ್ ಆಫ್ ಎಕ್ಸ್ ಇದಾಗುತ್ತೆ x e power x ಪ್ಲಸ್ e power x. ಆಮೇಲೆ ಇದಾದಮೇಲೆ ಏನು ಮಾಡಿ, ನ್ಯೂಟನ್ ರ್ಯಾಪ್ಸನ್ ಇಟರೇಟಿವ್ ಫಾರ್ಮುಲಾ ಅಂತ ಬರ್ಕೊಳ್ಳಿ. ಅದು ಫಾರ್ಮುಲಾ ಬಂದು xn ಪ್ಲಸ್ 1 ಈಸ್ ಈಕ್ವಲ್ ಟು xn ಮೈನಸ್ ಎಫ್ ಆಫ್ xn ಡಿವೈಡ್ ಬೈ ಎಫ್ ಡ್ಯಾಶ್ ಆಫ್ xn. ಆಮೇಲೆ ಫಾರ್ n ಈಸ್ ಈಕ್ವಲ್ ಟು 0, x1 ಈಸ್ ಈಕ್ವಲ್ ಟು x0 ಮೈನಸ್ ಎಫ್ ಆಫ್ x0 ಬೈ ಎಫ್ ಡ್ಯಾಶ್ ಆಫ್ x0 ಆಗುತ್ತೆ. ಆಮೇಲೆ x0 ಜಾಗದಲ್ಲಿ 1 ಹಾಕ್ಕೊಳ್ಳಿ. x1ಗೆ ಇದನ್ನ ಬರ್ಸೋಕ್ಕೆ ಏನು ಮಾಡಬೇಕು, x ಮೈನಸ್ ಎಫ್ ಆಫ್ x ಬೈ ಎಫ್ ಡ್ಯಾಶ್ ಆಫ್ x ಹೊಡಿಬೇಕು. ಇಲ್ಲಿ ಎಫ್ ಆಫ್ ಎಕ್ಸ್ ಅಂದರೆ x e power x -2, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ x e power x ಪ್ಲಸ್ e power x. ಇದನ್ನ ಟೈಪ್ ಮಾಡ್ಕೊಳ್ಳೋಣ ಈ ಥರ. ಇದು ನೋಡಿ, ಇದೆಲ್ಲ ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಆಲ್ಫಾ ಎಕ್ಸ್ ಮೈನಸ್ ಡಿವೈಡ್ ಆಲ್ಫಾ ಎಕ್ಸ್ ಶಿಫ್ಟ್ ಲ್ಯಾನ್ ಆಲ್ಫಾ ಎಕ್ಸ್ ಸೈಡಿಗೆ ಬಂದು -2, ಕೆಳಗಡೆ ಬಂದು ಆಲ್ಫಾ ಎಕ್ಸ್ ಶಿಫ್ಟ್ ಲ್ಯಾನ್ ಆಲ್ಫಾ ಎಕ್ಸ್ ಸೈಡಿಗೆ ಬಂದು ಪ್ಲಸ್ಸು ಶಿಫ್ಟು ಲ್ಯಾನು ಆಲ್ಫಾ ಎಕ್ಸು. ಕ್ಯಾಲ್ಕುಲೇಟ್ ಎಕ್ಸ್ ಜಾಗದಲ್ಲಿ ಏನು, ಫಸ್ಟ್ ಏನು ಹಾಕ್ತೀರ, ಎಕ್ಸ್ ಜಾಗದಲ್ಲಿ 1 ಹಾಕಿ. 1 ಹಾಕಿದ್ರೆ ಇದು ಬರುತ್ತೆ. ಕ್ಯಾಲ್ಕುಲೇಟ್ ಎಕ್ಸ್ ಜಾಗದಲ್ಲಿ 0.8679 ಹಾಕಿ, ಇದು ಬರುತ್ತೆ. ಕ್ಯಾಲ್ಕುಲೇಟ್ ಎಕ್ಸ್ ಜಾಗದಲ್ಲಿ 0.8528 ಹಾಕಿ, ಇದು ಬರುತ್ತೆ. 0.8526 ಬರುತ್ತೆ. ಆಮೇಲೆ 0.8526 ಹಾಕಿ ಸೇಮ್ ಬರುತ್ತೆ. ಅದಕ್ಕೆ ಆವಾಗ ನಿಲ್ಲಿಸ್ಬಿಡಿ. 0.8526 ಬಂತು, ನಿಲ್ಲಿಸ್ಬಿಡಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.